ಇಸ್ಮಾಯಿಲ್ ಆಡೂರ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷರಾಗಿ ಮರು ನೇಮಕ. ಲಕ್ಷ್ಮೀಶ್ವರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಯ ಕರ್ನಾಟಕ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದ ಈಶ್ವರಪ್ಪ ನಾಯ್ಕರ, ಪ್ರಧಾನ ಕಾರ್ಯದರ್ಶಿ ಚಂದ್ರಕಾಂತ್ ಚೌಹಾಣ, ಜಿಲ್ಲಾಧ್ಯಕ್ಷ ರಫೀದ್ ತೊರಗಲ್, ನಾಗರಾಜ್ ಕ್ಷತ್ರಿಯ, ಜಿಲ್ಲಾ ಉಪಾಧ್ಯಕ್ಷರಾದ ಬಾಷಾ ಸಾಬ ಮಲಸಮುದ್ರ ಅವರ ನೇತೃತ್ವದಲ್ಲಿ ಲಕ್ಷ್ಮೇಶ್ವರ ತಾಲೂಕು ಘಟಕದ ಪದಾಧಿಕಾರಿಗಳ ಪ್ರಕ್ರಿಯೆ ನಡೆಯಿತು. ಇಸ್ಮಾಯಿಲ್ ಆಡೂರರವರನ್ನು ಜಯ ಕರ್ನಾಟಕ ಸಂಘಟನೆಯ ಲಕ್ಷ್ಮೇಶ್ವರ ತಾಲೂಕು ಅಧ್ಯಕ್ಷರನ್ನಾಗಿ ಮರು ನೇಮಕ ಮಾಡಲಾಯಿತು. ಗೌರವಾಧ್ಯಕ್ಷರಾಗಿ ಇಸಾಕ್ ಬಾಷಾ ಹರಪನಹಳ್ಳಿ, ಉಪಾಧ್ಯಕ್ಷರಾಗಿ ಬಸವರಾಜ್ ಮೇಲ್ಮುರಿ ಮೈನೋ ಮೋವಿನ, ಪ್ರಧಾನ ಕಾರ್ಯದರ್ಶಿಯಾಗಿ ಆಲಪ್ಪ ಭಂಡಾರಿ, ಸಂಘಟನಾ ಕಾರ್ಯದರ್ಶಿಯಾಗಿ ವೀರಭದ್ರಯ್ಯ ಮಠಪತಿ, ತಾಲೂಕು ಸಂಚಾಲಕರಾಗಿ ರಾಜು ಕೆರೆಕೊಪ್ಪದ, ದುದ್ದು ಸಾಬ ರತನಕಾನ, ಲಕ್ಷ್ಮೇಶ್ವರ ಶಿರಹಟ್ಟಿ, ತಾಲೂಕು ಸಂಚಾಲಕರಾಗಿ ರಮೇಶ್ ಅಗನಹಟ್ಟಿ ಹಾಗೂ ಲಕ್ಷ್ಮೇಶ್ವರ ನಗರ ಘಟಕದ ಅಧ್ಯಕ್ಷರಾಗಿ ನಜೀರ್ ಸಾಬ, ಬಾಗಲಕೋಟೆ ಉಪಾಧ್ಯಕ್ಷರಾಗಿ ಭರತ ಅಲಿ ಮಳಗುದ್ದ, ತಾಲೂಕು ಸಂಚಾಲಕರಾಗಿ ಬಸವರಾಜ್ ಮುಖಿ ಅವರನ್ನು ಆಯ್ಕೆ ಮಾಡಲಾಯಿತು. ಹಾಗೂ ನೂತನ ಪದಾಧಿಕಾರಿಗಳಿಗೆ ಜಯ ಕರ್ನಾಟಕ ಸಂಘಟನೆಯ ವತಿಯಿಂದ ಹೂಮಾಲೆ ಹಾಕಿ ಸ್ವಾಗತಿಸಲಾಯಿತು. ಇದೇ ಸಮಯದಲ್ಲಿ ಸಂಘಟನೆಗೆ ಹಲವಾರು ಯುವಕರು ಸಂಘಟನೆಗೆ ಸೇರ್ಪಡೆಗೊಂಡರು. ಜಯ ಕರ್ನಾಟಕ ರಾಜ್ಯ ಸಂಘಟನೆ ಉಪಾಧ್ಯಕ್ಷರಾದ ಈಶ್ವರಪ್ಪ ನಾಯ್ಕರ್, ಪ್ರಧಾನ ಕಾರ್ಯದರ್ಶಿ ಚಂದ್ರಕಾಂತ್ ಚೌಹಾಣ್, ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಇಸ್ಮಾಯಿಲ್ ಆಡೂರ್ ಅವರು ಮಾತನಾಡಿದರು. ಈ ಸಮಯದಲ್ಲಿ ಸಂಘಟನೆಗೆ ಸೇರ್ಪಡೆಗೊಂಡ ಯಲ್ಲಪ್ಪ ಹಂಜಿಗಿ ಸೇರಿದಂತೆ ಇನ್ನೂ ಅನೇಕ ಯುವ ಮುಖಂಡರು ಇದ್ದರು. ಸಂಘಟನೆಗೆ ಅಧ್ಯಕ್ಷರನ್ನಾಗಿ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. ತಾವು ಏನು ಹೇಳ್ತೀರಿ ಈ ಸಮಯದಲ್ಲಿ? ಇದರ ಬಗ್ಗೆ ನಾನು ಏನು ಹೇಳೋದು ಅಂದರೆ, ಜಯ ಕರ್ನಾಟಕ ಸಂಘಟನೆ ಅಣ್ಣಮ್ಮ ಮುತ್ತಪ್ಪರಾಯ ಕಟ್ಟಿದಂಥ ಸಂಘಟನೆ ನನಗೆ ಭರವಸೆ ಮಾಡಿ ಮತ್ತೊಮ್ಮೆ ಮರಳಿ ತಾಲೂಕು ಅಧ್ಯಕ್ಷ ಮಾಡಿದ್ದಕ್ಕೆ ಜಿಲ್ಲಾ ಹಾಗೂ ರಾಜ್ಯ ಕಮಿಟಿಗೆಲ್ಲ ಮೊದಲಾಗಿ ಸ್ವಾಗತ, ಅಭಿನಂದನೆಗಳು. ನನ್ನ ಮ್ಯಾಗ ಭರವಸೆ ಮಾಡಿದ್ದ ಲಕ್ಷ್ಮೇಶ್ವರದಲ್ಲಿ ಎಲ್ಲೇ ಅನ್ಯಾಯ ಆದರೂ ಅಲ್ಲಿ ನ್ಯಾಯ ಕೊಡ್ಸೋಕ್ಕೆ ನಾನು, ನನ್ನ ಕಾರ್ಯಕರ್ತರು, ನನ್ನ ಸಂಘಟನೆ, ರಾಜ್ಯ ಕಮಿಟಿ, ಜಿಲ್ಲಾ ಕಮಿಟಿ, ತಾಲೂಕು ಕಮಿಟಿ, ಗ್ರಾಮ ಘಟಕ ಎಲ್ಲರ ಕರ್ಕೊಂಡು ನಾನು ಈ ಸಂಘಟನೆ ಮುಂದುವಡ್ತೀನಿ. ಎಲ್ಲೇ ಅನ್ಯಾಯ ಆದರೂ ನ್ಯಾಯ ಕೊಡಿಸ್ತೀನಿ. ಮೊದಲನೇದಾಗಿ ಅಣ್ಣ ಮುತ್ತಪ್ಪರಾಯ ಏಕೈಕ ಕಟ್ಟಿದಂಥ ಜಯ ಕರ್ನಾಟಕ ಸಂಘಟನೆ. ಮತ್ತೆ ಯಾಕಂತಂದ್ರೆ ಸಂಘಟನೆ ಯಾವಾಗಲೂ ಹರಿಯೋ ನೀರು ಹಾಕ್ಬೇಕು, ನಿಂತ ನೀರು ಹಾಕ್ಬೇಕು. ನಿಂತ ನೀರಾದಾಗ ಸಾಮಾನ್ಯವಾಗಿ ಅದರಲ್ಲಿ ಕೀಟನಾಶಕಗಳ ಅದರಿಂದ ಅನ್ನೋದನ್ನ ಹೇಳ್ತಾ, ಯಾಕಂದ್ರೆ ಇನ್ನು ಹಲವಾರು ವಿಚಾರಗಳನ್ನ ನಮ್ಮ ಹಿರಿಯರಾದ ಈಶ್ವರಪ್ಪ ನಾಯ್ಕರವರು ಮಾತಾಡ್ತಾರೆ. ಆತ್ಮೀಯ ಸ್ನೇಹಿತರಾದಂತಹ ನಮ್ಮ ಸಂಘಟನೆ ಜಿಲ್ಲಾಧ್ಯಕ್ಷರು ಅವರು ಕೂಡ ಮಾತನಾಡ್ತಾರೆ. ಇವತ್ತಿನ ದಿವಸ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಏನು ಹೊಸ ಪದಾಧಿಕಾರಿಗಳನ್ನ ನೇಮಕ ಮಾಡೋದ್ರ ಜೊತೆಗೆ ಹೊಸಬ್ರು ಯಾರ್ಯಾರು ಸೇರ್ಪಡೆ ಆಗ್ತಾರೆ ಎಲ್ಲರೂ ಸೇರ್ಪಡೆ ಮಾಡ್ಕೊಂತಾರೆ. ಸಂಘಟನೆಯನ್ನ ಇನ್ನೂ ಬಲಿಷ್ಠ ರೀತಿಯಲ್ಲಿ ಬಲಗೊಳಿಸೋಣ ಅಂತ ಹೇಳ್ತಾ ಇನ್ನೂ ಹಲವಾರು ವಿಚಾರಗಳದಾವ. ಹಲವಾರು ವಿಚಾರಗಳನ್ನ ನಾವು ಆಂತರಿಕವಾಗಿ ನಾವು ಮಾತಾಡೋದು. ಈ ತಾಲೂಕನ್ನ ನಡೆಸ್ತಾನೆ ಅನ್ನೋ ಉದ್ದೇಶದಿಂದ ಇಸ್ಮಾಯಿಲ್ ಆಡೂರ್ ಅವರನ್ನ ಆಯ್ಕೆ ಮಾಡಿದ್ದೀರಿ. ಅದು ನಮಗೂ ತುಂಬಾ ಖುಷಿ ಕೊಡುವಂತ ವಿಚಾರ. ಈಗ ಕೆಲವು ದಿವಸಗಳಿಂದ ನಮ್ಮ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಯಾವುದೇ ಸ್ಥಳೀಯ ವಿಚಾರಗಳ ಬಗ್ಗೆ ಜಯ ಕರ್ನಾಟಕ ಸಂಘಟನೆ ಹೋರಾಟ ಮಾಡಿಲ್ಲ. ಈಗ ಸ್ಥಳೀಯ ಏನು ಒಳ್ಳೆಯ ಜನರಿಗೆ ಅನುಕೂಲ ಆಗುವಂತಹ ಹೋರಾಟಗಳನ್ನು ನಮ್ಮ ತಾಲೂಕು ಅಧ್ಯಕ್ಷರು ಮಾಡ್ತಾರೆ ಅನ್ನೋ ಒಂದು ಭರವಸೆ ಕೂಡ ನಮಗೆ ಇದೆ. ತಾವೆಲ್ಲರೂ ಹೊಂದಾಣಿಕೆಯಿಂದ ಮಾಡ್ಕೊಂತ ಈ ಜಯ ಕರ್ನಾಟಕ ಸಂಘಟನೆಯನ್ನ ಒಂದು ಏನಪ್ಪ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ಬೇಕಂತ ಹೇಳಿ ಉದ್ಘಾಟನೆ ಉದ್ದೇಶಕ್ಕೆ ನಾವು